ಸರ್ಕಾರ ಫೇಲ್ಯೂರ್ ಆಗಿದೆ, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷ ಆರೋಪ ಮಾಡ್ತಿದೆ. ಅವರು ರಾಜೀನಾಮೆ ಕೇಳ್ತಾನೆ ಇದ್ದಾರೆ. 2022ರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಆಗ ಇವರು ರಾಜೀನಾಮೆ ಕೊಟ್ಟಿದ್ರ. ರಾಜೀನಾಮೆ ಕೇಳೋದು ಅವರಿಗೆ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಎಲ್ಲದಕ್ಕೂ ರಾಜೀನಾಮೆ ಕೊಡಿ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ, ಗೃಹ ಸಚಿವರು ರಾಜೀನಾಮೆ ಕೊಡಿ. ಆಡಳಿತ ನಡೆಸೋರಿಗೆ ಜವಾಬ್ದಾರಿ ಇದೆ. ನಮಗೆ ಜವಾಬ್ದಾರಿ ಇದೆ. ಖಂಡಿತವಾಗಿ ನಾವು ಯಾರನ್ನು ಕೂಡ ಬಿಡೋ ಪ್ರಶ್ನೆನೇ ಬರೋದಿಲ್ಲ. ಅದರಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಾಗ ನಾನು ನಿನ್ನೆ ಕೂಡ ಅವರಿಗೆ ನಾನು ಅಪೀಲ್ ಮಾಡಿದ್ದೀನಿ, ವಿರೋಧ ಪಕ್ಷದವರಿಗೆ, ನೀವು ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕಾರಣ ಮಾಡಿ, ಆದರೆ ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡಿದ್ದೇನೆ. ಯಾಕೆಂದರೆ ಇದು ರಾಜ್ಯದ ಮತ್ತು ಬೆಂಗಳೂರಿನ ಪ್ರತಿಷ್ಠೆಯ ಪ್ರಶ್ನೆ, ಸೇಫ್ಟಿಯ ಪ್ರಶ್ನೆ. ನಾವು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಅನೇಕ ಸ್ಕೀಮ್ಗಳನ್ನು ಕೂಡ ಮಾಡಿದ್ದೇವೆ. ಬ್ಯಾಂಗ್ಳೂರ್ ಶುಡ್ ಬಿ ಸೇಫರ್ ಅಂಥೇಳಿ ಸೇಫ್ಟಿ ಮೆಷರ್ಸನ್ನು ಏನೇನು ತಗೋಬೇಕೋ, ಮಹಿಳೆಯರಿಗಾಗ್ಬೋದು, ಸಾಮಾನ್ಯ ಸಾರ್ವಜನಿಕರಿಗಾಗ್ಬೋದು, ಅದನ್ನು ಮಾಡ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದೇವೆ. ಈ ಗಸ್ತು ಇನ್ನೂ ಜಾಸ್ತಿ ಮಾಡಿದ್ದೇವೆ. ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ. ಸುಮಾರು 7,500 ಕ್ಯಾಮ್ರಾಗಳನ್ನು ಎಲ್ಲ ಕಡೆ ಹಾಕಿದ್ದೇವೆ. ಈಗ ನಮಗೆ ಈ ಇನ್ಸಿಡೆಂಟಲ್ಲಿ ಕೂಡ ಆ ಭಾಗದಲ್ಲಿರ್ತಕ್ಕಂಥ CCTV ಫುಟೇಜ್ಗಳನ್ನು ಕೂಡ ನಾವು ಈಗಾಗಲೇ ಸಂಗ್ರಹಣೆ ಮಾಡಿದ್ದೇವೆ. ಅದೆಲ್ಲ ಇವತ್ತು ಪರಿಶೀಲನೆ ಮಾಡಿ ಅದೆಲ್ಲ ಸಹಾಯ ಆಗುತ್ತೆ ನಮಗೆ. ಇಲ್ಲ, ಈಗ ನಮ್ಮಲ್ಲಿ ಸಮರ್ಥರಿದ್ದಾರೆ. ನಮ್ಮಲ್ಲಿ ಇವಾಗ FSL ಭಾಳ ಸಮರ್ಥವಾಗಿದೆ. ನೀವು ಒಂದು ಬಾರಿ ಲ್ಯಾಬೊರೇಟರಿಗಳಿಗೆ ಹೋಗಿ ಭೇಟಿ ಮಾಡಿ. FSLನ ನೀವು ಭೇಟಿ ಮಾಡಿದರೆ ಮಾಧ್ಯಮದವರಿಗೆ ನಿಮಗೆ ಅರ್ಥ ಆಗ್ತದೆ ಎಷ್ಟು ಮುಂದೆ ಇದ್ದೇವೆ ನಾವು ಅಂತೇಳಿ. ಅದನ್ನು ನಾವು ಈಗಾಗಲೇ ಅವರು ಒಂದು ದೊಡ್ಡ ತಂಡನೇ FSLದು ನಿನ್ನೆ ಅವರು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಅವರೇನು ಟೈಮರ್ ಇಟ್ಟಿದ್ದು, ಆಮೇಲಿಂದ ಅಲ್ಲಿ ಅವರು ಯಾವ ರೀತಿ ಇದನ್ನು ಉಪಯೋಗಿಸಿದ್ರು, ಅದು ಎಷ್ಟು ಕೆಪಾಸಿಟಿ ಇತ್ತು ಅದಕ್ಕೆ, ಅದೆಲ್ಲವನ್ನು ಕೂಡ ಈಗಾಗಲೇ ಅವರು ಮಾಹಿತಿಗಳನ್ನು ಕಲೆ ಹಾಕ್ಕೊಂಡಿದ್ದಾರೆ. ಅದು ಕೂಡ ಒಂದು ಕಡೆ ಸಹಾಯ ಆಗುತ್ತೆ ಇನ್ವೆಸ್ಟಿಗೇಷನ್ಗೆ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಆರೋಪ ಏನಿದೆ, ಅದ್ರ ಬೆನ್ನಲ್ಲೇ ಆಗಿರೋದ್ರಿಂದ ಒಂದು ವೇಳೆ ಆ ಘಟನೆ ಸಾಮ್ಯತೆಗಳಂತ ಏನಾದರೂ ಆ ರೀತಿ ನಾವು ಏನು ಹೇಳೋಕ್ಕಾಗೋದಿಲ್ಲ. ನಮಗೆ ಏನೂ ಗೊತ್ತಿಲ್ಲ. ಅದನ್ನು ಸುಮ್ಮನೆ ನಾನು ಊಹೆ ಮಾಡಿ ಹೇಳೋದಿಲ್ಲ. ಅದನ್ನು ಇಲ್ಲಿ ಈ ಘಟನೆ ನಡೆದಿರೋದ್ರ ಬಗ್ಗೆ ಮಾತ್ರ ಹೇಳಬೇಕು ಅಂದರೆ ಅವ್ರನ್ನ ಯಾರಿದ್ದಾರೆ ಅವ್ರನ್ನ ಹಿಡಿತೇವೆ ಅನ್ನೋದಷ್ಟೇ ಹೇಳ್ಬೋದು. ಇವತ್ತು 1 ಗಂಟೆಗೆ ನಾವು ಮೀಟಿಂಗ್, ಹಿರಿಯ ಅಧಿಕಾರಿಗಳನ್ನೆಲ್ಲ ಮೀಟಿಂಗ್ ಕರೆದಿದ್ದೇವೆ. ಅದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ತೇವೆ. ಕೆಲವು ಸೂಚನೆಗಳನ್ನು ನಾವು ಸರ್ಕಾರ ಕೊಡಬೇಕಾಗ್ತದೆ, ಕೊಡ್ತೇವೆ.